وبركاته حامدا ومصليا أما بعد أعوذ بالله من الشيطان الرجيم بسم الله الرحمن الرحيم ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹವಿರಲಿ. ಸೂರೆ ಮಾಯಿದಾ ಆಯತ್ ನಂಬರ್ 3. ಅಲ್ಯೌಮ ಅಕ್ಮಲ್ತು ಲಕುಂ ದೀನಕುಂ ವಾತ್ಮಮ್ತು ಅಲೈಕುಂ ನೀಮತಿ ವರಜೀತು ಲಕುಮುಲ್ ಇಸ್ಲಾಮ ದೀನ. ನನ್ನ ಹೆಸರು ಕುಬ್ರಾ ನಸ್ರೀನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ಇಸ್ಲಾಂ ಎಂದರೇನು ವಿಷಯವಾಗಿ ತಮ್ಮ ಮುಂದೆ ಮಾತನಾಡಲು ಬಂದಿದ್ದೇನೆ. ಇಸ್ಲಾಂ ಸೃಷ್ಟಿಕರ್ತನಿಂದ ಪರಿಚಯಿಸಲ್ಪಟ್ಟ ಧರ್ಮವಾಗಿದೆ. ಇಸ್ಲಾಂ ಧರ್ಮಕ್ಕೆ ತನ್ನದೇ ಆದ ಬುನಾದಿ ಇದೆ. ಇಸ್ಲಾಂ ಧರ್ಮವು ಶಾಂತಿಯ ಧರ್ಮವಾಗಿದ್ದು ಒಬ್ಬನು ತನ್ನ ಇಚ್ಛೆಯನ್ನು ಸೃಷ್ಟಿಕರ್ತನಾದ ಅಲ್ಲಾಹನ ಕಾನೂನುಗಳಿಗೆ ಅಧೀನಗೊಳಿಸುವುದು ಎಂದಾಗಿದೆ. ಇಸ್ಲಾಂ ಏಕದೇವತ್ವವನ್ನು ಪ್ರತಿಪಾದಿಸುತ್ತದೆ. ಇಸ್ಲಾಂ ವಿಶ್ವ ಭ್ರಾತೃತ್ವವನ್ನು ಎತ್ತಿ ಹಿಡಿಯುತ್ತದೆ. ಅದು ಮೇಲು ಕೀಳು ಉಚ್ಚ ನೀಚ ಎಂಬ ತಾರತಮ್ಯವನ್ನು ಮಾಡುವುದಿಲ್ಲ. ಜಗತ್ತಿನಲ್ಲಿ ಹುಟ್ಟಿನಿಂದ ಯಾರು ಶ್ರೇಷ್ಠನಾಗಲಾರ. ಯಾರಿಗೆ ದೇವ ಭಕ್ತಿ ಹೆಚ್ಚುವುದು ದೇವ ನಿರ್ದೇಶನದಂತೆ ನಡೆಯುತ್ತಾರೋ ಅವರೆಲ್ಲರಿಗಿಂತ ಶ್ರೇಷ್ಠ ಎಂದು ಪವಿತ್ರ ಕುರಾನ್ ಸಾರಿದೆ. ಇಸ್ಲಾಂ ಧರ್ಮವು ಕರಿಯ ಬಿಳಿಯ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ಸಮಾನವಾಗಿ ಕಾಣುತ್ತದೆ. ಇಸ್ಲಾಂ ವ್ಯಕ್ತಿಗತ ಮತ್ತು ಸಾಮೂಹಿಕ ಜೀವನಕ್ಕೆ ಅವಶ್ಯವಿರುವ ಎಲ್ಲ ನಿಯಮಗಳನ್ನು ಹೊಂದಿರುತ್ತದೆ. ಅಲ್ಹಮ್ದುಲಿಲ್ಲಾಹ್. ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಉಂಟು ಮಾಡಿದವು. ತರುವಾಯ ನೀವು ಪರಸ್ಪರ ಪರಿಚಯ ಮಾಡಿಕೊಳ್ಳಲಿಕ್ಕಾಗಿ ನಿಮ್ಮನ್ನು ಜನಾಂಗಗಳನ್ನಾಗಿ ಗೋತ್ರಗಳನ್ನಾಗಿ ಮಾಡಿದವು. ಅತ್ಯಧಿಕ ಧರ್ಮ ನಿಷ್ಠವೇ ವಾಸ್ತವದಲ್ಲಿ ಅಲ್ಲಾಹನ ಬಳಿ ಗೌರವಕ್ಕೆ ಪಾತ್ರನಾಗುತ್ತಾರೆ. ಅಲ್ಲಾಹನು ಸರ್ವಜ್ಞ ಗುಣನೂ ಆಗಿದ್ದಾನೆ. ನಮ್ಮ ಜೀವನದಲ್ಲಿ ಇಸ್ಲಾಮನ ಬಗ್ಗೆ ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.